ಕನ್ನಡದ ಮೇರು ಪರ್ವತ, ಅನ್ವೇಷಕ ಸಾಹಿತಿ, ಅಕ್ಷರ ಲೋಕದ ವಾಸ್ತುಶಿಲ್ಪಿ, ಕನ್ನಡ ಸಾಹಿತ್ಯದ ಸಿರಿವಂತಿಕೆ, ಜಗದಗಲ ಸಾರಿದ ಬರಹಗಾರ, ಕಾದಂಬರಿ ಲೋಕದಲ್ಲಿ ಮಿನುಗುತಾರಿಯಂತೆ ಮಿನುಗಿದ ನಕ್ಷತ್ರ. ಈಗ ಭೈರಪ್ಪನವರು ಇಲ್ಲದ ಸಾರಸ್ವತ ಲೋಕ ಶಾಶ್ವತ ಬಡತನಕ್ಕೆ ಜಾರಿದೆ. ಎದೆಯಲ್ಲಿ ಅಕ್ಷರಗಳನ್ನ ಬಿತ್ತಿದ ಸಾಹಿತ್ಯ ಕೃಷಿಕ ಭೈರಪ್ಪ ಕರ್ಮಸ್ಥಳ ಮೈಸೂರಿನ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಪಂಚಭೂತಗಳಲ್ಲಿ ಸಾಹಿತ್ಯ ಸಾಮ್ರಾಟ ಎಸ್.ಎಲ್. ಭೈರಪ್ಪ ಲೀನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಕ್ಷರ ಮಾಂತ್ರಿಕನಿಗೆ ನಮನ. ಬರವಣಿಗೆಯಲ್ಲೇ ಜೀವಿಸಿದ ಭೈರಪ್ಪರದ್ದು ವೃತ್ತಿ ಪ್ರವೃತ್ತಿಗಳೆಲ್ಲ ಪೆನ್ನಿನ ಸಾಂಗತ್ಯವೇ. ಕಾದಂಬರಿ ರಚನೆ ಅವರ ಉಸಿರು. ಸದಾ ಹುಡುಕಾಟ, ಹೊಸತನದ ತುಡಿತ, ಸನಾತನ ಸಂಶೋಧನೆ ನಿತ್ಯ ಕಸುಬು. ಮೊನ್ನೆ ದೈಹಿಕವಾಗಿ ಅಗಲಿದ ಸರಸ್ವತಿಯ ಜ್ಯೇಷ್ಠನಿಗೆ ಇವತ್ತು ಭಾರವಾದ ಮನಸ್ಸಿನಿಂದ ಅಂತಿಮ ವಿದಾಯ ಹೇಳಲಾಗಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿತು. ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಧ್ವಜವನ್ನ ಹೊದಿಸಿ ಗೌರವ ಸಲ್ಲಿಸಿ, ಗಾಳಿಯಲ್ಲಿ 3 ಸುತ್ತು ಕುಶಾಲತೋಪು ಸಿಡಿಸಿ ಪೊಲೀಸರಿಂದ ಗೌರವ ಸಲ್ಲಿಕೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊಳಗಿತು. ಸರ್ಕಾರಿ ಗೌರವದ ಬಳಿಕ ತ್ರಿವರ್ಣ ಧ್ವಜ ಹಸ್ತಾಂತರ ಮಾಡಲಾಯಿತು. ಭೈರಪ್ಪನವರ ಮಕ್ಕಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ತ್ರಿವರ್ಣ ಧ್ವಜ ಹಸ್ತಾಂತರಿಸಿದ್ರು. ಚಂದ್ರಶೇಖರ ಶಾಸ್ತ್ರಿ ನೇತೃತ್ವದಲ್ಲಿ ಹೊಯ್ಸಳ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನೆರವೇರಿದ್ವು. ಭೈರಪ್ಪನವರ ಪುತ್ರರಾದ ಉದಯಶಂಕರ್, ರವಿಶಂಕರ್, ಅಕ್ಕರೆಯಿಂದ ನೋಡಿಕೊಂಡ ಕಾದಂಬರಿಕಾರ್ತಿ ಸಹನಾ ವಿಜಯಕುಮಾರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಪತ್ರಕರ್ತ ವಿಶ್ವೇಶ್ವರ ಭಟ್ ಅಗ್ನಿಸ್ಪರ್ಶವನ್ನ ಮಾಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಸಾಹಿತ್ಯಾಭಿಮಾನಿಗಳು ಅಂತ್ಯಕ್ರಿಯೆಗೆ ಸಾಕ್ಷಿಯಾದ್ರು. ಭೈರಪ್ಪನವರ ಹುಟ್ಟೂರು ಸಂತೇಶ್ವರದ ಜನ 3 ಬಸ್ಗಳಲ್ಲಿ ಆಗಮಿಸಿ ಅಂತಿಮ ದರ್ಶನ ಪಡೆದ್ರು. ಇನ್ನು ಭೈರಪ್ಪ ಅವರ ಕಿರಿಯ ಒಡನಾಡಿ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರದ ಪ್ರತಿನಿಧಿಯಾಗಿ ಭಾಗಿಯಾದ್ರು. ಕೇಂದ್ರದ ಪರವಾಗಿ ಗೌರವಾರ್ಪಣೆ ಜೊತೆ ಭಾವುಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಭೈರಪ್ಪ ಅವರ ಕುಟುಂಬಕ್ಕೆ ಪ್ರಧಾನಿ ಮೋದಿಯವರ ಶೋಕ ಸಂದೇಶವನ್ನ ತಲುಪಿಸಿದ್ರು. ಭಾರತದ ಭಾಷೆಗಳನ್ನ ಮೀರಿ ವಿದೇಶಿ ಭಾಷೆಗಳಿಗೆ ಅನುವಾದಿಸಲ್ಪಟ್ಟ ಏಕೈಕ ರಾಷ್ಟ್ರೀಯ ಬರಹಗಾರ ಈ ಕನ್ನಡದ ಕುಲತಿಲಕ. 500ಕ್ಕೂ ಹೆಚ್ಚು ಮರುಮುದ್ರಣಗಳನ್ನ ಕಂಡಂತಹ ಪುಸ್ತಕಗಳು ಲಕ್ಷಾಂತರ ಓದುಗರ ಮಸ್ತಕದ ಪ್ರೀತಿಗೆ ಪಾತ್ರವಾಗಿವೆ. 6 ದಶಕಗಳು ಸಾಹಿತ್ಯದ ರಸದೌತಣ ಬಡಿಸಿದಂಥ ಭೈರಪ್ಪ ಅವರಿಗೆ ವಿವಾದಗಳು ಹೊಸದಲ್ಲ. ಬಲಪಂಥೀಯ ಬರಹಗಾರ ಹಣೆಪಟ್ಟಿಯನ್ನ ಕಟ್ಕೊಂಡಿದ್ರು. ರಾಷ್ಟ್ರವಾದಿ ಚಿಂತನೆ ಲೇಖಕ ಎಂಬ ಉಪನಾಮ ದಕ್ಕಿಸಿಕೊಟ್ಟಿತ್ತು. ಅವರ ಸಿದ್ಧಾಂತ, ಒಲವು, ನಿಲುವುಗಳು ಅದೆಷ್ಟೇ ವಿರೋಧಾಭಾಸವಾಗಿದ್ರು ನಡೆ ನುಡಿ ಕೇವಲ ಸಾಹಿತ್ಯ ಲೋಕಕ್ಕೆ ಮಾತ್ರ ಅಲ್ಲ, ಎಲ್ಲ ವರ್ಗದ ಅಂಕುಡೊಂಕುಗಳನ್ನ ತಿದ್ದಿದ ಮಾರ್ಗದರ್ಶಕ. ಈಗ ಮಾರ್ಗದರ್ಶಕನಿಲ್ಲದ ಸಾರಸ್ವತ ಲೋಕ ಅನಾಥ. ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.